ಉಂಟುಲೆ ಆಡೋದು ಪಾಠ 5 ಅನ್ನದಾತ ಪದ್ಯ. ಇವನೇ ನೋಡು ಅನ್ನದಾತ ವರದಿ ದುಡಿದೆ ದುಡಿವನು, ನಾಳೆ ಜನರು ಬದುಕಲೆಂದು ದವಸ ಧಾನ್ಯ ಬೆಳೆದನು. ಮಳೆ ಗುಡುಗು ಕೆರೆಯ ನಡುಗು ಬಿಸಿಲ ಬೇಗ ಸಹಿಸುತ್ತ ಬೆವರ ಸುರಿಸಿ ಕಟ್ಟದೇವಿ ಮುಂದಿಸಲೇ ದುಡಿಯುತ್ತ ಭಕ್ತಿ ದೇಹ ದೊಡ್ಡ ಮನಸ್ಸು ದೇವನಿಂದ ಪಡೆದನು. ಯೋಗಿಯಾಗಿ ತಾಯಿಯಾಗಿ ಅನ್ನದ ನೀಡುತ್ತಿರುವನು, ಎತ್ತು ಎರಡು ಅವನ ಜೋಡು ದುಡಿಯುವ ಗೆಳೆಯರು. ದಿಕ್ಕು ನಡೆ ಹೊಂದಿಕೊಂಡು ನಡೆವರು, ಹೊಂದಿಕೊಂಡು ನಡೆವರು. ಇವನೇ ನೋಡು ಅನ್ನದಾತ ಅಂದ್ರೇನು? ಇವನೇ ನೋಡು ಅನ್ನದಾತ, ಒಳಗೆ ದುಡಿದು ದುಡಿವನು. ಇವನ ರೈತ, ಇವನು ಒಳಗಡೆ ದುಡಿತಾ ಇರ್ತಾನೆ. ಹೌದಾ? ನಾಡಿನ ಜನರು ಬದುಕಲೆಂದು ದವಸ ಧಾನ್ಯಗಳು, ನಾಡಿನ ಜನರು ನಾವೆಲ್ಲ ಇರ್ತಿರುವುದು ಅನ್ನ. ಇದರ ಬೆಳಿಬೇಕಾದ್ರೆ ಒಳಗದ್ದೆಯಲ್ಲಿ ಬೆಳಿಬೇಕಲ್ಲ, ಅದೇ ರೈತ ದುಡಿದ್ರೆ ಮಾತ್ರ ಬೆಳೆ, ರೈತ ಬೆಳೆಕಾಯಿ ದವಸ ಧಾನ್ಯ ಎಲ್ಲ ಬೆಳೀತಾರೆ. ಹೌದಲ್ಲ? ಮಳೆ ಮಳೆಯಲ್ಲಿ ಚಳಿಯಲ್ಲಿ ಬೇಸಿಗೆಯಲ್ಲಿ ಒಂದೇ ಸಮಯ ದುಡಿತಾ ಯಾರು ರೈತ. ಅವನ ದೇಹ ಗಟ್ಟಿಯಾಗಿರ್ತದೆ, ದೇವರು ಕೊಡುತ್ತಂತ ವರ. ಅವನು ದುಡಿತಾನೆ, ಅಷ್ಟು ದೇವರು ಅಷ್ಟು ಗಣಿತ ಯೋಗಿಯಾಗಿ ದಾಯಿಯಾಗಿ ಅನ್ನ ನೀಡುತ್ತಿರುವನು. ಅವ ಯೋಗಿಯ ತಪಾಸವನ್ನು ಮಾಡಿ ಅವ ನಮಗೆ ಅನ್ನವನ್ನು ಕೊಡುವಂತ ರೈತ. ಅವ್ರಿಗೆ ಯಾರು ಗೆಳೆಯರು? ಅವನೊಂದಿಗೆ ಕೂಡಿ ಬಾಳುವಂತ ಎತ್ತುವವನಿಗೆ ಗೆಳೆಯರಾಗಿರ್ತಾರೆ, ಕೂಡಿಕೊಂಡು ನಡೀತಾರೆ. ಆದರೆ ಏನಿರಲಿ, ಯಾವುದು ಬೆಟ್ಟ ಗುಡ್ಡ ಬಡ್ಡ ಯಾವುದಿರಲಿ ಅದನ್ನೆಲ್ಲ ಇದು ಮಾಡಿ ಹೊರತಾಗಿ ಮಾಡಿ ಒಳಗಡೆ ದುಡಿಯುವಂತವನೇ ರೈತ. ಇದು 5ನೇ ಪಾಠ ಎಲ್ಲಿ ಬರ್ತದೆ? 7ನೇ ತರಗತಿಯಲ್ಲಿ ಕಲಿಯುವಂತ ಮಕ್ಕಳಿಗೆ ಪಾಠವನ್ನು ಯಾರು ಕಲಿತಾರೆ ಗೊತ್ತಾ? ಚನ್ನಬಸಪ್ಪ ಹೊಸಮನಿ ಅವರು ಬರ್ತಿದ್ದಾರೆ. ಚನ್ನಬಸಪ್ಪ ಹೊಸಮನಿ ಈ ಪದ್ಯವನ್ನು ಬಾಯಿ ಪಾಠ ಮಾಡಿ. ಬಾಯ್.